ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಟೈಮ್ ಇವಾಗ 10:15. ಇವಾಗ ಗಾರ್ಬೇಜ್ ವ್ಯಾನ್ ಬಂದಿದೆ. ಅಪರೂಪಕ್ಕೆ ತುಂಬ ಲೇಟಾಗಿ ಬಂದಿದೆ. ನನಗೆ ಸೂಟ್ ಆಗೋ ಟೈಮಲ್ಲಿ ಹೋಗಿ ಫಸ್ಟ್ ಗಾರ್ಬೇಜ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಯೂಶ್ವಲಿ ಬೆಳಗ್ಗೆ 6:45 7 ಗಂಟೆಗೆ ಬಂದ್ಬಿಡ್ತಾರೆ. ಆ ಟೈಮಿಂಗ್ಸ್ ನನಗೆ ಸೂಟೇ ಆಗಲ್ಲ. ನಾವು ನೋಡಿದ್ರೆ ಎದ್ದೇಳೋದು 8:30 9 ಗಂಟೆ. ಇವತ್ತೇನೋ 10:45 ಬಂದಿದ್ದಾರೆ. ಇಲ್ಲಾಂದ್ರೆ ಯೂಶ್ವಲಿ ಭಾಗ್ಯಂಗೆ ಹೇಳಿರ್ತೀನಿ, ಅವ್ರು ಬಂದಾಗ ಒಂಚೂರು ಫೋನ್ ಮಾಡಿ ಅವಾಗ ನಾನು ಎದ್ದು ಬರ್ತೀನಿ ಅಂತ. ಇಲ್ಲಾಂದ್ರೆ ಅವ್ರು ವಿಜುವಲ್ ಹಾಕೋದು ಕೇಳಿಸೋದೇ ಇಲ್ಲ ನನಗೆ ನಿದ್ದೆಲಿದ್ದರೆ. ಮನು ಚಿಕನ್ ತರಕ್ಕೆ ಹೋಗಿದ್ದಾರೆ. ಈಗ ಅವ್ರು ಚಿಕನ್ ತರ್ತಿದ್ದಂಗೆ ಅಡುಗೆ ಮಾಡಬೇಕು. ಅದಕ್ಕೆ ರೆಡಿ ಮಾಡ್ಕೊಂತ ಇದ್ದೀನಿ ಮಸಾಲ ಎಲ್ಲಾನು. ಸೊ ಇವತ್ತು ಸಾಯಂಕಾಲ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಟೆನ್ಷನ್ ಏನಪ್ಪ ಅಂದರೆ ನಮ್ಮ ಅಪ್ಪ ಚಿಕನ್ ತಿನ್ನಲ್ಲ, ನಮ್ಮಮ್ಮ ಮಟನ್ ತಿನ್ನೂ ಆಗಿಲ್ಲ ಇವಾಗ. ಸೊ ಏನ್ ಮಾಡೋದು ಅನ್ನೋ ಇದ್ರಲ್ಲೇ ಮನು ಆಯ್ತು ಚಿಕನ್ ತಂದ್ಬಿಡ್ತೀನಿ, ಫಸ್ಟ್ ಚಿಕನ್ ಮಾಡು ಆಮೇಲೆ ನೋಡೋಣ ಅಂತ ಹೇಳ್ತಿದ್ದಾರೆ. ಇಬ್ರು ಫಿಶ್ ಅಂತೂ ತಿಂತಾರೆ, ಹಾಗಾಗಿ ಒಂದು ಫಿಶ್ ತಂದ್ಬಿಟ್ಟು ಫ್ರೈ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ. ಸೊ ಇವಾಗ ಚಿಕನ್ ತಗೊಂಡು ಬಂದರು. ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಮುಗಿಸೋಣ ಅಂತೆ. ಇವತ್ತಿನ ಮನೆ ಕೆಲಸ ಎಲ್ಲ ಮುಗೀತಪ್ಪ. ಇವಾಗ ಪೂಜೆ ಮಾಡಿ ಊಟ ಮಾಡಿದ್ರೆ ಆಯಿತು. ಮನು ಎಲ್ಲ ಹೊರಗಡೆ ಹೋಗಿದ್ದಾರೆ, ಫೋನ್ ಕಾಲ್ ಬಂತು ಅಂತ. ಸೊ ಈಗ ಅವ್ರು ಬರೋ ಅಷ್ಟರಲ್ಲಿ ನಾನು ಪೂಜೆ ಮುಗಿಸ್ಕೋಬೇಕು. ಈಗ ಪೂಜೆ ಆಗಬೇಕು ಅಂದರೆ ಫಸ್ಟ್ ಹೋಗಿ ಹೂ ಕಿತ್ಕೊಂಡು ಬರಬೇಕು ನಾನು. ಅದು ಖುಷಿ ಐತೆ. ಹೂವು ಕಿತ್ತಕ್ಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಫುಲ್ ವೆಟ್ ಆಗ್ಬಿಟ್ಟಿದೆ. ಕಾಲಿಟ್ರೆ ಹಂಗಂಗೆ ಒಳಗೋಗ್ತೈತೆ. ಅಯ್ಯೋ ನನ್ನ ಕಾಲೆಲ್ಲ ಹೋಯ್ತು ನೋಡಿ. ಈಗ ಮಂಜು ಇದನ್ನ ಹೂವು ಕಿತ್ಕೊಂಡು ಪೂಜೆ ಮಾಡೋದು. ಹಂಗೆ ನೋಡ್ಲಿಲ್ಲ ನಾನು. ಕಿತ್ಕೋವಲ್ಲಿ ಬೇಗ, ಟೈಮ್ ಇಲ್ಲ. ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೋಗ್ಬಿಟ್ಟು ಕಾಲಿಕ್ಬಿಟ್ಟು ಕಾಲೆಲ್ಲ ಕೆಸರು ಮಾಡ್ಕೊಂಡೆ. ಸೊ ಮಂಜು ಪೂಜೆ ಮಾಡೋದಕ್ಕೆ ಹೂವು ಕಿತ್ಕೊಂತವಳೆ. ಆ್ಯಕ್ಚುಲಿ ಅಲ್ಲಿ ಕಷ್ಟಪಡೋ ನೆಸೆಸಿಟಿನೇ ಇರಲಿಲ್ಲ ಇಲ್ಲಿ. ಹೇಳಿ ನೋಡಿ, ಇಲ್ಲೂ ಎಷ್ಟೊಂದಿದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಬೇಜಾನು ಹೂವುಗಳಿದೆ. ಇಲ್ಲೆಲ್ಲ ಬಿಟ್ಬಿಟ್ಟು ಅದು ಯಾವ ಸಂದಿನಲ್ಲಿ ಹೋಗ್ಬಿಟ್ಟು ಹೂವು ಕಿಂತಾವೆ. ನೆಸೆಸಿಟಿನೇ ಇರಲಿಲ್ಲ ಅದು. ಎದ್ದು ಬಂದ್ರೆ ಇವಾಗ ಬೆಳಗ್ಗೆಯಿಂದ ಬಂದೇ ಇಲ್ಲ ಆಚೆ. ಈಗ ಬಂದವ್ರೆ. ಬೆಳಗ್ಗೆಯಿಂದ ಆಚೆ ಬಂದಿಲ್ಲ, ಈಗ ಬಂದಿದ್ದೆ. ಬಾಂಗ್ಡ ಹಾಕಿ 1 kg. ಒಂದು ಫ್ರೆಶಾ? ಗೊತ್ತಿಲ್ಲ ಏನು ಫಿಶ್ ಇದು. ಶಂಕರ ಪೀಸ್ ಮಾಡಿ ಮಧ್ಯಕ್ಕೆ ಎರಡೆರಡು ಪೀಸ್ ಮಾಡಿ ಫ್ರೈಗೆ. ಎಷ್ಟು 416 ಆಗೋಯ್ತಾ? ಇವಾಗ ಹೋಗಿ ಫಿಶ್ ತೊಗೊಂಡು ಬಂದೆ. ಫಿಶ್ ರೇಟ್ ಎಲ್ಲ ಜಾಸ್ತಿ ಆಗೋಗಿದೆ ಅಪ್ಪ. ಸ್ಟಾರ್ಟಿಂಗು ನಾವು ಇದು ತಗೋಬೇಕಾದ್ರೆ ಬಾಂಗ್ಡ 290 ರೂಪೀಸ್ 300 ರೂಪೀಸ್ ಇರೋದು. ಇವಾಗ 420 ರೂಪೀಸ್ ಆಗಿದೆಯಂತೆ ಕಿಲೋ. 1 ಕಿಲೋ ತಗೊಂಡು ಬಂದಿದ್ದೀನಿ. ಇವಾಗ ಕ್ಲೀನ್ ಮಾಡ್ಬಿಟ್ಟು ಕಬಾಬಿಗೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಅಲ್ಲಿ ಕಬಾಬ್ ಪೌಡ್ರು ನೋಡಿದೆ, ಇರಲಿಲ್ಲ, ಖಾಲಿ ಆಗೋಗಿತ್ತು. ಬೇಡ ಬಿಡು, ನಾನೇ ಮನೆಯಲ್ಲಿ ಮಸಾಲೆ ಹಾಕೋಣ ಕಬಾಬ್ದು ಅಂದ್ಕೊಂಡು ಬಂದೆ. ಇನ್ನೇನು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಒಂದು ಲೆಮನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಮಿಕ್ಸ್ ಹೊಡೆದು ಇಟ್ಟರೆ ಆಯಿತು. ಮ್ಯಾರಿನೇಷನ್ ಮಾಡಿ ಫ್ರಿಡ್ಜಿಗೆ ಎತ್ತಿಟ್ಟಿದ್ದೀನಿ, ಚೆನ್ನಾಗಿ ಸೆಟ್ ಆಗಲಿ ಅಂತ. ಎನಿವೇಸ್ ಸಾಯಂಕಾಲ ನಾನು ಫಿಶ್ ಫ್ರೈ ಮಾಡೋದು. ಅಪ್ಪ ಅಮ್ಮ ಬಂದ ಮೇಲೆ ನೈಟ್ ಡಿನ್ನರಿಗೆ ನೋಡಿ ಹಿಂಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋ ಅಷ್ಟರಲ್ಲಿ 2 ಗಂಟೆ ಆಗೇ ಬಿಡತ್ತೆ. ಇವಾಗ ಬಂದು ಆಫೀಸಿಗೆ ಲಾಗಿನ್ ಮಾಡ್ತಾ ಇರೋದು ನಾನು. ಮೀಶೋಯಿಂದ ಇದೊಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೀನಿ, ಮರ್ತೇ ಹೋಗ್ಬಿಟ್ಟಿದ್ದೀನಿ ಲಿಟ್ರಲಿ. ಇವತ್ತು ಡೆಲಿವರಿ ಬಂದಾಗ ಮೀಶೋದಲ್ಲಿ ಏನು ಆರ್ಡ್ರ್ ಮಾಡಿದ್ದೀನಿ ನಾನು ಅಂತ ತೆಗೆದು ನೋಡ್ಬೇಕಾದ್ರೆ 3-4 ಐಟಮ್ ಆರ್ಡ್ರ್ ಮಾಡಿದ್ದೀನಿ. ಅದರಲ್ಲಿ ಇವತ್ತು ಸದ್ಯಕ್ಕೆ ಇದೊಂದು ಬಂದಿದೆ. ಇದೇನಪ್ಪ ಅಂದರೆ ತೆಗಿ ಮನು, ಇದು ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಗೊತ್ತಾ. ಲೈಟ್ ಅಷ್ಟೇ, ಇನ್ನೇನು ಅಲ್ಲ. ಬರೀ ಲೈಟಾ? ಹೌದು. ಟಂಟ ದಂಡೆ ಎಲ್ಲ. ಒಂದು ನಿಮಿಷ. ವಾವ್, ಇದೊಂದು ಅತ್ಯುತ್ತಮವಾದ ವೇಸ್ಟ್ ಪ್ರಾಡಕ್ಟ್ ಮಂಜು ಅವರು ತಗೊಂಡಿದ್ದಾರೆ. ವಾವ್ ಅಂತ ಅವ್ರ ಅವನಿಂದ ಅರ್ಧ ಗಂಟೆಯಿಂದ ನಾನು ಈ ವಾವ್ನ ಕೇಳಿ ಬೇಜಾರಾಗೋಗಿದೆ. ನೀವು ಒಂದ್ಸರಿ ವಾವ್ ಅಂದ್ಬಿಡಿ. ವಾವ್
ಫಿನಿಶ್. ನಿಜ ಭಾಳ ಕ್ಯೂಟ್ ಆಗಿದೆ. ಅವ್ರಿಗೇನು ಗಂಡ್ಸ್ಗೇನು ಗೊತ್ತು ಗೌರಿ ದುಃಖ ಅನ್ನೋ ಥರ ಅವ್ರಿಗೇನು ಗೊತ್ತಾಗುತ್ತೆ ಹೆಣ್ಮಕ್ಳು ಟೇಸ್ಟು. ನೀವು ಹೇಳಿ ಇದೆಲ್ಲ ಏನಕ್ಕಪ್ಪ ಆರ್ಡ್ರ್ ಮಾಡ್ತಾ ಇದ್ರೆ ಒಂದು ರೀಸನ್ ಇದೆ, ಹೇಳ್ತೀನಿ ಟೈಮ್ ಬಂದಾಗ, ಇವಾಗಲ್ಲ. ಏನಾದರೂ ನಿಮ್ಗೆ ಏನಾದರೂ ಗೊತ್ತಾದರೆ ಗೆಸ್ ಮಾಡಿ ನೋಡೋಣ. ಭಾಳ ಈಸಿ ಗೆಸ್ ಮಾಡೋದು, ಏನಂತ ಏನು ಸೀಕ್ರೆಟ್ ಎಲ್ಲ ಏನಿಲ್ಲ. ನೋಡೋಣ, ಗೆಸ್ ಮಾಡಿ. ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ, ಸೊ ಅಲ್ಲಿ 8ನೇ ಮೈಲಿಲಿ ಇಳ್ಕೊಂಡಿದ್ದಾರೆ, ಅದಕ್ಕೆ ಕರ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸಾಹೇಬ್ರು ಮನು ಕಾರ್ ತೆಗಿಯೋದು ನೋಡಿ ಓಡ್ ಬಂದು ಕುತ್ಕೊಂಡ್ರು. ಇನ್ನೇನು ಇಲ್ಲೇ ಹೋಗಿ ಬರೋದಲ್ವಾ ಅನ್ಕೊಂಡು ಇವನು ಕರ್ಕೊಂಡಿದ್ದೀವಿ. ಏನ್ ಬಂತಮ್ಮ? ನೋಡ್ದ ಗೇರ್ಗೆ ಹಾಕ್ತಾವ್ನಿ. ಒದ್ದಮ್ಮ ಅದೆಲ್ಲ ಮಾಡಬಾರ್ದು. ಒಂದ್ ನಿಮಿಷ, ನನಗೇನು ಕೆಂದಕ್ಕೆ ಹೋಗ್ತಾ ಇಲ್ಲ, ಕಾರ್ ನೋಡ್ತಾ ಇದ್ದೀನಿ. ಅವ್ನು ಇದು ರಿವರ್ಸ್ ತೆಗೆದ್ಬಿಟ್ಟು ಫ್ರಂಟಿಗೆ ಹಾಕ್ಬಿಟ್ಟು ಫ್ರಂಟಿಗೆ ಹಾಕವ್ನೆ, ಗೇರ್ ಚೇಂಜ್ ಮಾಡ್ತಾವ್ನೆ. ಈ ಕಡೆಗೆ ಬರ್ತಾರಲೆ ನೀನು. ಎಲ್ಲ ಇನ್ನೇನು ಇಷ್ಟರಲ್ಲೇ ಕಾರು ಓಡ್ಸೋದು ಕಲ್ತ್ಕೊಬಿಡ್ತಾನೆ. ಬೆಲ್ಟ್ ಹಾಕಿಲ್ಲ ನಾನು. ಒಂದು ನಿಮಿಷ, ಬೆಲ್ಟ್ ಹಾಕೋಬಿಡ್ತೀನಿ. ಬೆಲ್ಟ್ ಹಾಕತ್ತಾ ಇದ್ನ ನನಗೆ ಇವನ್ನ ಕೈ ಬಿಟ್ಬಿಟ್ಟು ಮನು ಅಲ್ಲಿ ಡೌನಲ್ಲಿ ಇಳಿಸಿದ ತಕ್ಷಣ ಮುಂದಕ್ಕೆ ಮುಗ್ರಿಸ್ತಾ, ಅದಕ್ಕೆ ಅವನಿಗೂ ಸೇರಿಸಿ ಬೆಲ್ಟ್ ಹಾಕೋಬಿಟ್ಟಿದ್ದೀನಿ. ಆವಾಗಲೇ ಏನು ಹೇಳ್ತಾ ಇದೆ, ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಊರಿಂದ. ಓಕೆ, ಇವತ್ತು ಬಸ್ಸಲ್ಲೇ ಬರ್ತಾ ಇದ್ದಾರೆ. ಯಾಕೆ ಅಂದರೆ ಅಮ್ಮ ಇಲ್ಲೇ ಉಳ್ಕೊಂತಾರೆ ಒಂದು ಸ್ವಲ್ಪ ದಿನ. ಅಪ್ಪ ನೆಕ್ಸ್ಟ್ ಊರಿಗೆ ಹೋಗ್ತಾರೆ, ಅಮ್ಮನ ಇಲ್ಲೇ ಬಿಟ್ಬಿಟ್ಟು. ಹಾಗಾಗಿ ನಾವು ನೋ 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 ಅದೆಲ್ಲ ಮಾಡಬಾರ್ದು, ಆಯ್ತಾ? ಆಯ್ತು. ಏನರ್ಥ ಆಯ್ತು ಅಷ್ಟೇ, ಒಂದೇ ಸರಿ ಹೇಳೋದು, ಆಮೇಲೆ ಎಲ್ಲ ಹೇಳಲ್ಲ. ಮನು ಎ ಸಿ ಹಾಕು ಮನುಷ್ಯಕ್ಕೆ, ಅವನು ವಿಂಡೋ ತೆಗೆದು ಹಾಕಿ ಮಾಡ್ತಾನೆ. ಎ ಸಿ ಹಾಕೋದು ವೇಸ್ಟ್ ಏನಾದ್ರು. ಬಂತು. ನಾನು ಅರ್ಧಂಬರ್ಧ ಮಾತಾಡ್ತಾ ಇದ್ದೀನಿ, ಅಲ್ಲಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಯಾಕೆಂದ್ರೆ ಇವನು ಅಷ್ಟು ತರ್ಲೆಗಳು ಮಾಡ್ತಾವ್ನೆ ಇಲ್ಲಿ ಕೂತ್ಕೊಂಡು. ಎಲ್ಲ ಫುಲ್ ಅವನೇ ಕಾರ್ ಓಡಿಸ್ತಾವ್ನೆ. ಮೊನ್ನೆ ಏನಿದ್ರು ಸ್ಟೇರಿಂಗ್ ಹ್ಯಾಂಡ್ಲು ಮಾಡ್ಬೇಕಷ್ಟೇ ಇವಾಗ. ಸೊ ಏನ್ ಹೇಳ್ತಾ ಇದೆ, ಅದೇ ಅಪ್ಪ ಅಮ್ಮನ ಇಲ್ಲೇ ಸ್ವಲ್ಪ ದಿನ ಬಿಟ್ಬಿಟ್ಟು ಒಬ್ಬರೇ ಊರಿಗೆ ಹೋಗ್ತಾರೆ. ನಾವು ಅವ್ರಿಗೆ ಒಬ್ಬರಿಗೆ ಕಾರ್ ಓಡ್ಸೋಕ್ಕೆ ಬಿಡಲ್ಲ. ನಾವು ಯಾರಾದ್ರೂ ಒಬ್ರು ಜೊತೆಲಿ ಇದ್ರೆ ಮಾತ್ರ ನಾವು ಅವರಿಗೆ ಕೊಡೋದು. ಹಾಗಾಗಿ ಅವ್ರದ್ದು ಹಠ ಕಾರಲ್ಲೇ ಬರ್ತೀನಿ ಅಂತ, ನಾವು ಬೇಡ ಬಸ್ಸಲ್ಲಿ ಬನ್ನಿ ಅಂತ. ಕೇಳ್ಬೇಕಲ್ಲ, 4 ಜನ ಸುತ್ಕೊಂಡ್ರೆ ಮಕ್ಳುಗಳು, ಬೇರೆ ಆಪ್ಷನ್ನೇ ಇರಲ್ಲ ಅವರಿಗೆ. ಮಕ್ಳು ಹೇಳ್ದಂಗೆ ಕೇಳಬೇಕು. ಸೊ ಬಸ್ಸಲ್ಲೇ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಕೂತ್ಕೊಂಡವನೆ. ಅವ್ನು ಅಲ್ಲೇನಾರು ಅಲ್ಲಿ ಕೂತ್ಕೊಂಡ್ರೆ ಅವೆಲ್ಲ ಕೈಗೆ ಸಿಗ್ತವೆ, ಏನೇನಾದ್ರು ತರಲೆ ಮಾಡ್ಬೋದು ಅಂತಾನೆ. ಒದ್ದೋ ಬೇಕಾ ಏಟು ಅಪ್ ಅಂಡ್ ಡೌನ್. ನಿಂತ್ಕೊಬಿಡೋದಂತೆ, ಅದು ಅಪ್ ಅಂತೆ, ಕುತ್ಕೊಂಡ್ರೆ ಡೌನ್ ಅಂತೆ. ಅಬ್ಬಾ, ನನ್ಗೆ ಇವ್ನು ಹಿಡಿಯೋದೇ ಕಷ್ಟ ಆಗ್ತಾ ಇದೆ. 1 ಸೆಕೆಂಡು ಸುಮ್ಮನೆ ಇರ್ತಾ ಇಲ್ಲ. ಹಿಂದಕ್ಕಾಯ್ತಾ? ಬಂದ್ರು ಇದು ಚೂರು ಇಟ್ಕೊಳಪ್ಪ. ಸಾಕಾ? ಎಷ್ಟೊತ್ತಿಗೆ ಬಂದ್ರಿ? ಹೌದಾ, ಮನೆಗೆ ಬಂದ್ವಿ ಕರ್ಕೊಂಡು. ಏನು ಮಾಡಿ ಡ್ರಾಪ್ಸ್ ಹಾಕ್ಬೇಕಾ? ಬಾ. ಎಲ್ಲಿ ಮಲ್ಕಂತೀಯಾ ಅಲ್ಲಂಗೆ ಹಂಗೆ ಕೂತ್ಕಂತೀಯಾ? 5 ನಿಮಿಷ ಗ್ಯಾಪಲ್ಲಿ 3 ಡ್ರಾಪ್ಗಳನ್ನ ಹಾಕ್ಬೇಕಂತೆ. ಇದ್ರ ಮೇಲೆ 1 2 3 ಅಂತ ಬರ್ಕೊಟ್ಟವ್ರೆ. ಸೊ ಫಿಶ್ ಫ್ರೈ ಮಾಡಿದ್ವಿ, ಕೂತ್ಕೊಂಡು ತಿಂತಾ ಇದೀವಿ 4 ಜನನು. ಇನ್ನು ಯಾರ್ದು ಊಟ ಆಗಿಲ್ಲ. ಫಸ್ಟ್ ಫಿಶ್ ತಿನ್ಬಿಡೋಣ ಅಂತ. ಊಟದ ಜೊತೆ ಫಿಶ್ ತಿಂದ್ರೆ ಮಜಾ ಬರಲ್ಲ, ಅದಕ್ಕೆ ಫಿಶ್ ತಿಂದ್ಬಿಟ್ಟು ಆಮೇಲೆ ಚಿಕನ್ ಸಾಂಬಾರಲ್ಲಿ ಮುದ್ದೆ ಕೂತ್ಕೊಂಡು ಫಿಶ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಚೆನ್ನಾಯ್ತೇನಪ್ಪ? ಹೌದೌದು, ತಟ್ಟೆಲ್ಲಿ ಮಾಡಿದ್ರು ಇಷ್ಟೊತ್ತು ನೋಡಿ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.